ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಮತ್ತು ಸ್ಪೀಕರ್ ಮೇಲೆ ಪೇಪರ್ ಅನ್ನ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ಜನ ಬಿಜೆಪಿ ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ. ಸಸ್ಪೆಂಡ್ ಮಾಡಿದ ತಕ್ಷಣ ಅವರೆಲ್ಲರನ್ನ ಸದನದಿಂದ ಹೊರಗಡೆ ಹಾಕೋದಕ್ಕೆ ಸ್ಪೀಕರ್ ಯುಟಿ ಖಾದರ್ ಅವರು ಸೂಚನೆಯನ್ನ ಕೊಡ್ತಾರೆ. ಆದ್ರೂ ಸಹ ಅವರು ಯಾರು ಹೊರಗಡೆ ಹೋಗೋದಿಲ್ಲ. ಹೊರಗಡೆ ಹೋಗದೆ ಪ್ರತಿಭಟನೆಗೆ ಇಳಿತಾರೆ ಶಾಸಕರು. ಸಸ್ಪೆಂಡ್ ಆದ ಶಾಸಕರನ್ನ ಮಾರ್ಷಲ್ಗಳು ಬಂದು ಅಕ್ಷರಶಃ ಎತ್ಕೊಂಡು ಹೊರಗಡೆ ಹೋಗಿ ಹಾಕಿದ್ದಾರೆ. ವಿಧಾನಸಭೆಯಿಂದ ಎಲ್ಲ ಸಸ್ಪೆಂಡ್ ಆಗಿರುವಂತಹ ಶಾಸಕರನ್ನ 18 ಶಾಸಕರನ್ನ ಹೊರಗಡೆ ತಗೊಂಡು ಹೋಗಿ ಬಿಸಾಕಿದ್ದಾರೆ ಮಾರ್ಷಲ್ಗಳು. ಮುನಿರತ್ನ, ಸಿ.ಕೆ. ರಾಮಮೂರ್ತಿ ಇಬ್ಬರನ್ನು ಸಹ ಮಾರ್ಷಲ್ಗಳು ಹೊತ್ತೊಯ್ದಿದ್ದಾರೆ. 18 ಜನ ಬಿಜೆಪಿ ಎಂಎಲ್ಎಗಳು ಇವತ್ತು ಸಸ್ಪೆಂಡ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ನಡೆದಂತ ಘಟನೆ ವೀಕ್ಷಕರೇ, ಇವತ್ತು ಬೆಳಗ್ಗೆ ಒಂದು ವಿಧೇಯಕ ಪಾಸ್ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ 18 ಜನ ಅಂದ್ರೆ ಬಿಜೆಪಿ ಸದಸ್ಯರೆಲ್ಲರೂ ಸಹ ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಓಕೆ ಸಸ್ಪೆಂಡ್ ಆಗಿರ್ತಕ್ಕಂಥ ಎಲ್ಲಾ ಶಾಸಕರು ಹೊರಗಡೆ, ಸಸ್ಪೆಂಡ್ ಆಗಿರುವಂತ ಎಲ್ಲ ಎಂಎಲ್ಎಗಳನ್ನ ಅಕ್ಷರಶಃ ಶಾಸಕರನ್ನ ಹೆಂಗ್ ಮಾರ್ಷಲ್ಗಳ ಎತ್ಕೊಂಡು ಬಂದು ಹೊರಗಡೆ ಹಾಕ್ತಾ ಇದ್ದಾರೆ ನೋಡಿ. ಇವರೆಲ್ಲರನ್ನ ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಸಸ್ಪೆನ್ಷನ್ ಆರ್ಡರ್ ಪಾಸ್ ಆಗ್ತಾ ಇದ್ದ ಹಾಗೆ ಓಕೆ. ಸೊ ಎರಡನೇ ಶಾಸಕ ಎಸ್.ಆರ್. ವಿಶ್ವನಾಥ್, ಯಲಹಂಕ ಕ್ಷೇತ್ರದ ಶಾಸಕ ಎಸ್.ಆರ್. ವಿಶ್ವನಾಥ್ ಹೊರಗಡೆ, ಮಾರ್ಷಲ್ಗಳು ಎತ್ಕೊಂಬಂದು ಹೊರಗಡೆ ಆಗ್ತಾ ಇದ್ದಾರೆ. ವಿಧಾನಸಭೆಯಿಂದ ಸಸ್ಪೆಂಡ್ ಆಗಿರುವಂತ ಎಲ್ಲ ಶಾಸಕರನ್ನು ನಂಬರ್ 3 ಸೊ ಒಬ್ಬೊಬ್ಬರನ್ನೇ ಕರ್ಕೊಂಬಂದು ಈಗ ಹೊರಗಡೆ ಬಿಡ್ತಾ ಇದ್ದಾರೆ ಮಾರ್ಷಲ್ಗಳು. ಸೊ ಅಂದ್ರೆ ಯಾವಾಗ ಸ್ಪೀಕರ್ ಯುಟಿ ಖಾದರ್ ಅವರ ಲಿಸ್ಟ್ ಅನ್ನ ಓದ್ತಾರೆ, 18 ಜನ ಸಸ್ಪೆಂಡ್ ಆಗಿರ್ತಕ್ಕಂಥ ಶಾಸಕರ ಲಿಸ್ಟ್. ಮುನಿರತ್ನ ಅವರನ್ನ ಗಮನಿಸ್ತಾ ಇದ್ದೀವಿ. ಮುನಿರತ್ನ ನಂಬರ್ 4 ಮುನಿರತ್ನ ನಿನ್ನೆ ಅಂತೂ ಅಕ್ಷರಶಃ ಅಬ್ಬರಿಸಿ ಬೊಬ್ಬಿಡ್ತಿದ್ರು ಮುನಿರತ್ನ ಅವರು. ಸೊ ನಂಬರ್ 5 ಸಿ.ಕೆ. ರಾಮಮೂರ್ತಿ ಅವ್ರ ಹಿಂದ್ಗಡೆನೆ ಸಿ.ಕೆ. ರಾಮಮೂರ್ತಿ. ನಂಬರ್ 6 ಸೊ ಭೈರತಿ ಬಸವರಾಜು ಅವರನ್ನು ಸಹ ಹೊರಗಡೆ ಕರ್ಕೊಂಬಂದು ಬಿಡ್ತಾ ಇದ್ದಾರೆ. ಸೊ ಎಲ್ಲಾ ಶಾಸಕರು 18 ಜನ ಶಾಸಕರು ಭೈರತಿ ಬಸವರಾಜ್ ಅವರನ್ನ ಗಮನಿಸ್ತಾ ಇದ್ವಿ, ಕೆ.ಆರ್.ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸೊ ಇವತ್ತು ಸ್ಪೀಕರ್ ಅವರ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ರು ಮತ್ತು ಸ್ಪೀಕರ್ ಕುರ್ಚಿಯ ಕಡೆಗೆ ಹೋಗಿ ಪೇಪರ್ಗಳನ್ನ ಸ್ಪೀಕರ್ ಮೇಲೆ ಎಸೆದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರ ಜೊತೆಗೆ ಸ್ಪೀಕರ್ ಯುಟಿ ಖಾದರ್ ಅವರು ಚರ್ಚೆ ಮಾಡಿ ಇವರೆಲ್ಲರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಾದ್ಮೇಲೆ ಸಸ್ಪೆಂಡ್ ಆಗ್ತಾ ಇದ್ದ ಹಾಗೆ, ಅಂದ್ರೆ ಮೊದಲು ಸ್ಪೀಕರ್ ಅಷ್ಟೂ ಜನರ ಹೆಸರನ್ನ ಓದಿ ಹೇಳ್ತಾರೆ, ಡಿಕ್ಲೇರ್ ಮಾಡ್ತಾ ಇದ್ದ ಹಾಗೆ ಕೆಂಡವಾಗ್ತಾರೆ ಬಿಜೆಪಿ ಸದಸ್ಯರು. ಅಲ್ಲೇ ಪ್ರತಿಭಟನೆಗೆ ಇಳಿತಾರೆ, ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರತಿಭಟನೆ ಮಾಡ್ತಾ ಇದ್ದಂತ ಅಷ್ಟೂ ಜನರನ್ನ ಮಾರ್ಷಲ್ಗಳು ಹೊರಗಡೆ ತಗೊಂಬಂದು ಬಿಟ್ಟಿದ್ದಾರೆ. ಅದಾದ್ಮೇಲೆ ಸದನವನ್ನ 10 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಸೊ ಒಬ್ಬೊಬ್ರೆ ಯಾವ ರೀತಿಗೆ ಮಾರ್ಷಲ್ಗಳು ಹೊರಗಡೆ ಕರ್ಕೊಂಬಂದು ಬಿಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಮತ್ತೊಂದು ಬಹಳ ಮಹತ್ವದ ಬೆಳವಣಿಗೆ ಇವತ್ತು ನಡೆದಿರ್ತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಗದ್ದಲ ಕೋಲಾಹಲ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇರ್ತೀವಿ. ಆದರೆ ಸ್ಪೀಕರ್ ಕುರ್ಚಿಯ ಕಡೆಗೆ ಹೋಗಿ ಅಥವಾ ಸದನದ ಬಾವಿಗೆ ಇಳಿದು ಸ್ಪೀಕರ್ಗೆ ಒಂದು ರೀತಿಗೆ ಇರಿಸು ಆಗುವ ಸಂದರ್ಭಗಳು ಎದುರಾದಂತ ಸಂದರ್ಭದಲ್ಲಿ ಸ್ಪೀಕರ್ಗೆ ಇರ್ತಕ್ಕಂಥ ಪರಮೋಚ್ಚ ಅಧಿಕಾರವನ್ನ ಬಳಸಿಕೊಂಡು ಯಾರು ಅನುಚಿತವಾಗಿ ವರ್ತನೆಯನ್ನ ತೋರಿಸಿದ್ದಾರೆ ಅಥವಾ ಸದನದ ನಡಾವಳಿಯ ವಿರುದ್ಧ ನಡ್ಕೊಂಡಿದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮಕ್ಕೆ ಸ್ಪೀಕರ್ ಆದೇಶವನ್ನ ಹೊರಡಿಸಬಹುದು. ಅದೇ ರೀತಿಯಾಗಿ 18 ಜನ ಬಿಜೆಪಿ ಸದಸ್ಯರು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ವೀಕ್ಷಕರು, ಒಂದು ಕ್ವಿಕ್ ಆಗಿ ಹೇಳೋದಾದ್ರೆ ಇವತ್ತು ಬೆಳಗ್ಗೆ ಏನಾಯ್ತು ಅಂತ, ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನ ಆರಂಭವಾಗುತ್ತೆ. ಅದಾದ್ಮೇಲೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಒಂದು ವಿಧೇಯಕ ಪಾಸ್ ಆಗಬೇಕು. ಆ ವಿಧೇಯಕ ಪಾಸ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರೆಲ್ಲರೂ ಸಹ ಸದನದ ಬಾವಿಗೆ ಇಳಿತಾರೆ.
ಕಾರಣ ಏನು ಅಂದ್ರೆ ಹನಿ ಟ್ರಾಪ್ ವಿಚಾರವನ್ನ ಅದರ ತನಿಖೆಗೆ ಸಂಬಂಧಪಟ್ಟಂತೆ ತಾವು